ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೊನೆಯ ವಿಡಿಯೋದಲ್ಲಿ ನಾವು ಕೆ-ಸೆಟನ್ನು ಯಾವ ರೀತಿಯಲ್ಲಿ ಓದಬೇಕು, ಯಾವುದಕ್ಕೆ ಇಂಪಾರ್ಟೆಂಟನ್ನು ಕೊಡಬೇಕು, ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ನಾವು ಅರ್ಥವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋದ್ವಿ. ಹಾಗೆ ಯೂನಿಟ್ 1ನಲ್ಲಿ ಪೊಲಿಟಿಕಲ್ ಥಿಯರಿ ಅನ್ನುವಂಥದ್ದು ಲಿಬರ್ಟಿ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋದೆ. ಆ ರೀತಿಯಲ್ಲಿ ಇನ್ನು ಮಿಕ್ಕಿದಂತಹ ಎಲ್ಲ ಅಧ್ಯಾಯಗಳನ್ನು ನೀವು ಅದೇ ರೀತಿಯಲ್ಲಿ ಓದ್ಕೋಬೇಕಾಗುತ್ತೆ. ಅಂದರೆ ಯೂನಿಟ್ 1ನಲ್ಲಿ ಯಾವ್ಯಾವ ರೀತಿ ಕಾನ್ಸೆಪ್ಟ್ ಬರುತ್ತೆ, ಸ್ವಾತಂತ್ರ್ಯದ ಬಗ್ಗೆ ಬರುತ್ತೆ, ಸಮಾನತೆಯ ಬಗ್ಗೆ ಬರುತ್ತೆ, ನ್ಯಾಯ, ಹಕ್ಕುಗಳು, ಪ್ರಜಾಪ್ರಭುತ್ವ, ಅಧಿಕಾರ ಮತ್ತು ನಾಗರಿಕತ್ವ ಇದರ ಬಗ್ಗೆ ಬರುತ್ತೆ. ಪೊಲಿಟಿಕಲ್ ಟ್ರೆಡಿಷನ್ ನೋಡೋದಾದರೆ ಲಿಬ್ರಲಿಸಮ್, ಕನ್ಸರ್ವೇಟಿಸಮ್, ಸೋಷಿಯಲಿಸಮ್, ಮಾರ್ಕ್ಸಿಸಮ್, ಫೆಮಿನಿಸಮ್, ಎಕಲಾಜಿಸಮ್, ಮಲ್ಟಿಕಲ್ಚರಲಿಸಮ್ ಆ್ಯಂಡ್ ಪೋಸ್ಟ್ ಮಾಡರ್ನಿಸಮ್ ಇದಿಷ್ಟು ಕಾನ್ಸೆಪ್ಟ್ಗಳು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಯೂನಿಟ್ 1ನಲ್ಲಿ ಯಾವುದರ ಮೇಲಾದರೂ ಸಹ ಪ್ರಶ್ನೆ ಬರ್ಬೋದು. ಇದು ಇಂಪಾರ್ಟೆಂಟು, ಇದು ಅನ್ಇಂಪಾರ್ಟೆಂಟ್ ಅಂತ ಹೇಳೋದಕ್ಕಾಗಲ್ಲ. ಇದರಲ್ಲಿ ಮಾತ್ರ ಕ್ವಶನ್ಗಳು ಬಂದೇ ಬರುತ್ತೆ. ಇದಿಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ಕ್ಲಿಯರ್ ಇರಬೇಕು. ಮತ್ತು ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಸಿಲಬಸನ್ನು ಚೆನ್ನಾಗಿ ಓದಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪೊಲಿಟಿಕಲ್ ಥಿಯರಿ ಅಂದರೆ ಏನೇನು ಬರುತ್ತೆ, ಯಾವ್ಯಾವ ಕಾನ್ಸೆಪ್ಟ್ಗಳು ಬರುತ್ತೆ, ಈಕ್ವಾಲಿಟಿ ಅಂತ ಅಂದರೆ ಏನು, ಅದರಲ್ಲಿ ಯಾವ ರೀತಿಯಾದಂಥ ವಿಧಗಳು ಬರುತ್ತೆ, ಈ ರೀತಿಯಾಗಿ ಅಧ್ಯಯನವನ್ನು ತಿಳ್ಕೊಳ್ಳಿ. ಹಾಗೆಯೇ ನೀವು ಸಿಲಬಸನ್ನು ಎಷ್ಟು ಚೆನ್ನಾಗಿ ಓದ್ಕೊಳ್ತೀರೋ, ನೀವು ಎಷ್ಟು ಚೆನ್ನಾಗಿ ಓದ್ಕೊಳ್ತಾ ಬರ್ತೀರೋ, ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡಿರ್ತೀರೋ, ನೀವು ಅಲ್ಲಿ ಓದುವುದನ್ನು 50% ಕಂಪ್ಲೀಟ್ ಮಾಡಿದ ಹಾಗೆ. ಹಾಗೆಯೇ ಸಿಲಬಸನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಓದಿ, ಅಷ್ಟು ಸಾರಿ 10 ಸಾರಿ 20 ಸರಿ ಆದರೂ ಸರಿ ಅದನ್ನು ಬರೀರಿ. ಸಿಲಬಸನ್ನು ಎಷ್ಟು ಚೆನ್ನಾಗಿ ಆಳವಾಗಿ ತಿಳ್ಕೊಂಡಷ್ಟು ನಮ್ಮ ಅಧ್ಯಯನ ತುಂಬ ಭದ್ರವಾಗ್ತಾ ಹೋಗುತ್ತೆ. ಮತ್ತು ಇವಾಗ ಲಿಬ್ರಲಿಸಮ್, ಉದಾರವಾದ ಅಂತ ಅಂದರೆ ಏನು, ಅದು ಏನೆಲ್ಲ ಒಳಗೊಂಡಿದೆ, ಹಾಗೆಯೇ ಸೋಷಲಿಸಮ್ ಅಂತ ಅಂದರೆ ಏನು, ಸಮಾಜವಾದ ಅನ್ನುವಂಥದ್ದು ಏನನ್ನು ಹೇಳುತ್ತೆ, ಈ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಳ್ತಾ ಬನ್ನಿ. ಒಟ್ಟಾರೆಯಾಗಿ ನೀವು ಮೊದಲನೇ ಯೂನಿಟಲ್ಲಿ ಏನು ತಿಳ್ಕೊಬೇಕಂತಂದರೆ, ಹಾಗಂದರೆ ಏನು, ಅದರ ಅರ್ಥ ಏನು, ಅದು ಏನು ಹೇಳೋದಕ್ಕೆ ಹೊರಟಿದೆ, ಆಯಿತಾ, ಅದರ ದೃಷ್ಟಿಕೋನಗಳು ಯಾವುದು, ಅದರ ವಿಧಾನಗಳಿದ್ದರೆ ಅದರ ಬಗ್ಗೆ ಯಾವ ಥಿಂಕರ್ಸ್ಗಳು ಏನು ಹೇಳಿದ್ದಾರೆ, ಆಯಿತಾ, ಹಾಗೆಯೇ ಯಾವ ವಿಧಾನಗಳನ್ನು ಅವರು ಅನುಸರಿಸಿದ್ದಾರೆ, ಯಾವುದಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಟ್ಟಿದ್ದಾರೆ. ಈಗ ಲಿಬ್ರಲಿಸಮ್, ಉದಾರವಾದದ ಬಗ್ಗೆ ಯಾವ ಥಿಂಕರ್ಸ್ ಅತಿ ಹೆಚ್ಚಾಗಿ ಹೇಳಿದ್ದಾರೆ, ಈ ರೀತಿಯಾಗಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಬನ್ನಿ. ಇದಿಷ್ಟು ಮೊದಲ ಯೂನಿಟಿಗೆ ಸಂಬಂಧಪಟ್ಟಿದ್ದು. ಯೂನಿಟ್ 2 ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.